ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮ, ನಿಧಿ ನನಗೆಲ್ಲ ವಿಷಯನೂ ಹೇಳಿದಾಳೆ ಕರ್ಣ. ಕ್ಷಮಿಸಿ ಅಮ್ಮ, ಈ ಮಾತನ್ನ ಯಾರಿಗೂ ಹೇಳಬೇಡ ಅಂತ ನೀವು ಮಾತು ತಗೊಂಡಿದ್ರಿ. ನಾನು ಅದನ್ನು ಉಳಿಸ್ಕೊಳ್ಳಿಲ್ಲ. ನೀನು ಬೇಜಾರು ಮಾಡ್ಕೊಳ್ಳಿ ಅಂತನೋ ಅಥವಾ ನಿಧಿಗೆ ಯಾಕೆ ಈ ವಿಚಾರ ಹೇಳ್ದೆ ಅಂತ ನಾನು ನಿನ್ನನ್ನು ಕೇಳ್ತಿರ್ಲಿಲ್ಲ. ನನ್ನ ಮಗ ಏನೇ ನಿರ್ಧಾರ ಮಾಡಿದ್ರು ಸರಿಯಾಗೇ ಮಾಡಿರ್ತಾನೆ ಅಂತ ನನಗೆ ಗೊತ್ತು. ಆದರೆ ನನ್ನ ಯೋಚನೆ ಏನು ಗೊತ್ತಾ, ಪಾಪ ಕಣೋ, ನಿಧಿ ಈ ಸತ್ಯನೆಲ್ಲ ತಿಳ್ಕೊಂಡು ಹೇಗೆ ನಿಭಾಯಿಸ್ತಾಳೆ ಅನ್ನೋದಷ್ಟೇ ನನ್ನ ಯೋಚನೆ. ಅಮ್ಮ, ನಾನು ಈ ಸತ್ಯನ ಮುಚ್ಚಿಡ್ತಾ ಹೋಗಿದ್ದಿದ್ರೆ ಎಲ್ಲ ಗೊತ್ತಿದ್ದು ನಿಧಿಗೆ ಮೋಸ ಮಾಡ್ದಂಗೆ ಆಗ್ತಿತ್ತಲ್ವಾ. ನಿಧಿ ನೋವು ಪಡೋದನ್ನ ನಂಗೆ ನೋಡೋಕ್ಕಾಗಲಿಲ್ಲ ಅಮ್ಮ. ಅದಕ್ಕೆ ಸರಿಯಾದ ಸಮಯ ನೋಡಿ ಎಲ್ಲ ಸತ್ಯ ಹೇಳಿದೆ. ಕ್ಷಮಿಸಿ. ಈ ವಿಚಾರದಲ್ಲಿ ನೀನು ಕ್ಷಮೆ ಕೇಳುವಂಥ ತಪ್ಪು ಏನೂ ಮಾಡಿಲ್ಲ ಕರ್ಣ. ಆ ರೀತಿ ಪಾಪ ಪ್ರಜ್ಞೆ ಏನಾದರೂ ನಿನ್ನ ಮನಸ್ಸಲ್ಲಿ ಕಾಡ್ತಿದ್ರೆ ಈಗಲೇ ಹೊರಗಾಕ್ಬಿಡು. ನೀನೀಗ ಯೋಚನೆ ಮಾಡಬೇಕಾಗಿರೋದಿಷ್ಟೇ, ಈ ಕಗ್ಗಂಟಿಂದ ಹೇಗೆ ಪಾರಾಗೋದು ಅನ್ನೋದನ್ನ. ಅಮ್ಮ, ನೀವು ಇಷ್ಟೆಲ್ಲ ನಂಬಿಕೆ ಇಟ್ಟರು ಒಂದು ವಿಷಯ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನಿತ್ಯ ಹೊಟ್ಟೆಲಿ ಮಗು ಇದೆ ಅಂತ ಸತ್ಯ ಗೊತ್ತಾದರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ. ನಿತ್ಯನ ಬದುಕು ಒಂದು ಹಂತಕ್ಕೆ ಬಂದು ನಿಲ್ಲೋ ತನಕ ಅದು ಗುಟ್ಟಾಗೇ ಇರಲಿ. ನಿಮ್ದು ಈಗಿರೋ ಚಿಂತನೆ ಸಾಕು ಅಮ್ಮ. ಒಟ್ಟಿನಲ್ಲಿ ಈ ಸತ್ಯನ ನಿಮ್ಮ ಎದುರಿಗೆ ಹೇಳೋಕ್ಕೆ ನಂಗೆ ಧೈರ್ಯ ಇಲ್ಲ. ನಂಗೆ ಕ್ಷಮಿಸಿ. ಏನಾಯ್ತು? ತಲೆ ಕೆಡ್ಸ್ಕೋಬೇಡ. ಅಜ್ಜಿ, ಏನೇ ನೀನು ನಿಜವಾಗ್ಲೂ ಆರಾಮಾಗಿದ್ಯಾ? ನನಗೇನೇ ಆಗಿದೆ, ನಾನು ಚೆನ್ನಾಗೇ ಇದ್ದೀನಿ. ನೀನು ಆರಾಮಾಗಿದ್ಯಾ ಅಂತ ಒತ್ತಿ ಕೇಳಿದ್ರು ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀಯ ಅಲ್ವಾ? ನನಗೆ ಗೊತ್ತಜ್ಜಿ, ನಿನಗೆ ಈ ಮನೇಲಿ ಇರೋದಕ್ಕೆ ಕಷ್ಟ ಆಗ್ತಿದೆ ಅಂತ. ಆದರೂ ಎಲ್ಲದನ್ನೂ ಸಹಿಸ್ಕೊಂಡು ನಗ್ತಾ ಇದೆಯಾ ಅಲ್ವಾ? ಕಾಡು ಬಾ ಅಂತ ಇದೆ, ನಾಡು ಹೋಗು ಅಂತ ಇದೆ ಅಂತ ವಯಸ್ಸು ಕಣೆ ನಂದು. ಈಗೇನಿದ್ರು ನಾನು ಬದುಕಿರೋ ಅಷ್ಟು ಕಾಲ ನನ್ನ ಮೊಮ್ಮಕ್ಕಳಿಬ್ಬರು ಸುಖವಾಗಿರೋದನ್ನು ನೋಡಬೇಕು ಅನ್ನೋದಷ್ಟೇ ನನ್ನ ಆಸೆ. ನೀವಿಬ್ಬರು ಜೀವನದಲ್ಲಿ ಖುಷಿಯಾಗಿರ್ತೀರ ಅಂದರೆ ಅದೇ ದೊಡ್ಡ ವಿಷಯ ಕಣೆ ನನಗೆ. ಇಷ್ಟು ವರ್ಷ ಜೀವನದಲ್ಲಿ ನಾನೆಲ್ಲ ನೋಡಾಗಿದೆ. ನಂದು ಅಂತ ಬಯಸೋದಿಗೆ ಏನೂ ಇಲ್ಲ ಈಗ. ನೀನು ಯಾವತ್ತೂ ನಿನಗೆ ಅಂತ ಏನೂ ಕೇಳಲೇ ಇಲ್ವಲ್ಲ ಅಜ್ಜಿ? ನಾವು ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ ಕೊರತೆ ಬರಬಾರ್ದು ಅಂತ ನಮ್ಮ ಆಸೆನೆಲ್ಲ ಈಡೇರಿಸ್ದೆ. ನಾವು ದೊಡ್ಡವರಾದ್ಮೇಲೆ ಸುತ್ತಮುತ್ತ ಇರೋ ಪ್ರಪಂಚನ ನೋಡಿ ನನ್ನ ಮೊಮ್ಮಕ್ಕಳು ಯಾರಿಗಿಂತನೂ ಕಮ್ಮಿ ಆಗಬಾರ್ದು ಅಂತ ನಿನ್ನ ಶಕ್ತಿ ಮೀರಿ ಎಲ್ಲದನ್ನೂ ಕೊಡಿಸ್ದೆ. ಈಗ ನಾವು ದುಡ್ದು ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋ ವಯಸ್ಸಲ್ಲೂ ನಾವೇ ನಿನ್ನ ಕಷ್ಟ ಕೊಡ್ತಾ ಇದೀವಿ. ಥೂ ಬಿಡ್ತು ಅನ್ನೆ, ಇದನ್ನೆಲ್ಲ ಒಂದು ಕಷ್ಟ ಅನ್ಕೊಳ್ಳೋದೆ ಮೊದಲನೇ ತಪ್ಪು. ನೋಡು, ನೀವಿಬ್ರು ಯಾವತ್ತೂ ನನ್ನ ಬಗ್ಗೆ ಈ ಥರ ಯೋಚನೆ ಮಾಡಬಾರ್ದು. ಇವತ್ತೋ ನಾಳೆನೋ ಅಂತ ಕಾಯ್ತಾರೋ ಜೀವ ನಂದು. ಆ ದೇವರು ಯಾವಾಗ ಬೇಕಾದ್ರೂ ನನ್ನ ಕರೆಸ್ಕೋಬೋದು. ಅಜ್ಜಿ, ನಾನಿಲ್ಲದೆ ಬದುಕೋದನ್ನ ನೀವಿಬ್ರು ರೂಢಿ ಮಾಡ್ಕೋಬೇಕು. ನೀನ್ ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ನನ್ ಮೇಲೆ ಆಣೆ. ನಾವ್ ಯಾವಾಗ್ಲೂ ಖುಷಿಯಾಗಿರ್ತೀವಿ, ಅದನ್ನ ಯಾರ ಕೈಲಿಂದನೂ ತಪ್ಸಕ್ ಸಾಧ್ಯನೇ ಇಲ್ಲ. ಹೀಗ್ ಬಂದಿರೋ ನಮ್ಮ ಕಷ್ಟ ಆದಷ್ಟು ಬೇಗ ದೂರ ಆಗುತ್ತೆ. ಮೊದ್ಲಿದ್ದ ನಮ್ಮ ಪುಟ್ಟ ಪ್ರಪಂಚ ನಮಗ್ ವಾಪಸ್ ಸಿಕ್ಕೇ ಸಿಗುತ್ತೆ ಅಜ್ಜಿ. ಅಂದ್ರೆ ಇಷ್ಟ ದಿನ ನಾವು ಅನ್ಕೊಂಡಂಗೆ ಏನೂ ಇರ್ಲಿಲ್ವಾ? ಅಣ್ಣ ಮತ್ತೆ ನಿತ್ಯ ಮದ್ವೆನೇ ಆಗಿಲ್ವಾ? ಅಲ್ಲ, ನಿಜವಾಗ್ಲೂ ಮದ್ವೆ ಆಗಿಲ್ವಾ? ಇಲ್ಲ ರಾಧಿಕಾ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ರಾಧಿಕಾ, ಅಯ್ಯೋ ರಾಧಿಕಾ, ನಿನ್ ದಮ್ಮಯ್ಯ ಅಂತೀನಿ. ಈ ವಿಚಾರ ನೀನ್ ಯಾರಿಗೂ ಹೇಳ್ಬಾರ್ದು. ಇದನ್ನ ನಾನು ಹೇಳಿಲ್ಲ, ನೀನು ಕೇಳಿಲ್ಲ, ಓಕೆನಾ? ಅಯ್ಯೋ ನಿಧಿ, ನನಗೆ ಈ ವಿಷಯನ ನಂಬಕ್ಕಾಗ್ತಿಲ್ಲ.
ನಾನು ಇನ್ಯಾರಿಗೆ ಹೇಳಿ? ಹಾಗಲ್ಲ ರಾಧಿಕಾ, ಈ ವಿಷಯ ಏನಾದ್ರೂ ಅಜ್ಜಿದಿರ್ ಗೊತ್ತಾದ್ರೆ ದೊಡ್ಡ ಸಮಸ್ಯೆನೇ ಆಗೋಗುತ್ತೆ. ಈ ಮದ್ವೆನೇ ಸುಳ್ಳು ಅಂತ ಏನಾದ್ರೂ ಸಡನ್ ಆಗಿ ಹೇಳಿದ್ರೆ ಏನ್ ಅನಾಹುತ ಆಗುತ್ತೋ ಏನು ಅಂತ ನನಗ್ ಭಯ ಆಗ್ತಿದೆ. ಅಕ್ಕನ್ ಮದ್ವೆ ಮಂಟಪದಲ್ಲೇ ನಿಂತೋದಾಗ ಎಲ್ರು ಹೇಗಾಗಿದ್ರು ಅಂತ ನೀನೇ ನೋಡಿದ್ಯಲ್ವಾ. ಇವಾಗ ಅವ್ರಿಗೆ ಸಮಾಧಾನ ಕೊಟ್ಟಿರೋದು ಈ ಮದ್ವೆ ಅನ್ನೋ ನಾಟಕ. ಇದು ನಾಟಕ ಅಂತ ಏನಾದ್ರೂ ಗೊತ್ತಾದ್ರೆ ಅವ್ರು ಹೇಗ್ ತಡ್ಕೊಳ್ತಾರೆ? ಅದಕ್ಕೆ ರಾಧಿಕಾ, ನಾವು ಯೋಚನೆ ಮಾಡಿ ಮಾತಾಡ್ಬೇಕು. ನೋಡ್ ನಿಧಿ, ಅಣ್ಣ ಮತ್ತೆ ನಿತ್ಯ ಮದ್ವೆ ಆಗಿರೋದನ್ನ ಕೇಳಿ ಯಾರೇನ್ ಅನ್ಕೋತಾರೋ ನನಗ್ ಗೊತ್ತಿಲ್ಲ. ನನ್ಗಂತೂ ಹಾಲಿಗೆ ಸಕ್ಕರೆ ಹಾಕೊಂಡ್ ಕುಡ್ದಷ್ಟು ಖುಷಿ ಆಗ್ತಿದೆ. ರಾಧಿಕಾ, ನೀನೇನ್ ಮಾತಾಡ್ತಿದ್ಯಾ? ನಿಧಿ, ನಾನೀಗ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನನಗೂ ನಿತ್ಯ ಅಂದ್ರೆ ತುಂಬಾ ಇಷ್ಟ. ನಿತ್ಯ ಎಷ್ಟು ಒಳ್ಳೆಯವರು ಅಂತ ನನಗೂ ಗೊತ್ತು. ಆದ್ರೆ ಅಣ್ಣನ ವಿಷಯ ಅಂತ ಬಂದಾಗ ಅವನ್ ಮನ್ಸಲ್ಲಿ ನೀನೇ ಇರೋದು ಅಂತ ನನಗ್ ಮೊದ್ಲಿಂದನೂ ಗೊತ್ತಿತ್ತು. ಅದಕ್ಕೆ ನೀವಿಬ್ರು ಮದ್ವೆ ಆಗ್ಲಿ ಅಂತ ಕಾಯ್ತಾ ಕೂತಿದೆ. ಆದ್ರೆ ಅದೇನೇನೋ ಆಗಿ ಅಣ್ಣ ಮತ್ತೆ ನಿತ್ಯ ಮದ್ವೆ ಆದ್ರು. ನನಗೆ ಹಾರ್ಟ್ ಬ್ರೇಕ್ ಆದಂಗ ಅನ್ನಿಸ್ತು. ನಿಮ್ಮಿಬ್ರು ಪ್ರೀತಿಗೆ ಮೋಸ ಆಯ್ತು ಅಂತ ನಾನು ಎಷ್ಟು ಬೇಜಾರಾಗಿದ್ದೆ ಗೊತ್ತಾ. ಅದ್ಯಾವಾಗ ನಿತ್ಯ ತನಗ್ ತಾನಾಗೆ ತಾಳಿ ಕಟ್ಕೊಳ್ಳೋದನ್ನ ನೋಡಿದ್ನೋ ನನ್ಗೆ ಅವಾಗ್ಲೇ ಅನುಮಾನ ಶುರು ಆಯ್ತು. ಇವಾಗ ನಿನ್ ಮಾತು ಕೇಳಿದ್ಮೇಲೆ ಅದ್ ಪಕ್ಕ ಆಯ್ತು. ಹಬ್ಬ, ನಿಜವಾದ ಪ್ರೀತಿ ಸೋಲಲ್ಲ ಅನ್ನೋದು ನಿಜ ಆಗೋಯ್ತು ನೋಡು. ಇನ್ನ ನೀನು ಮತ್ತೆ ಅಣ್ಣ ಮದ್ವೆ ಆಗೋದನ್ನ ನೋಡಿ ಕಣ್ ತುಂಬಿಸ್ಕೋಬಹುದು. ಅಷ್ಟು ಸಾಕು ನನ್ಗೆ. ಹಬ್ಬ, ಅವರಿಂದ ತಪ್ಪಿಸ್ಕೊಂಬಂದಾಯ್ತು. ಈಗ ನನ್ನ ಗೋಲ್ ಇರೋದು ನಿತ್ಯನ ಮೀಟ್ ಮಾಡಬೇಕು, ಅವಳಿಗೆ ನಡೆದಿದ್ದೆಲ್ಲ ಹೇಳಬೇಕು. ಈ ಕರ್ಣ ನಮ್ಮಿಬ್ಬರು ಜೀವನನೂ ಹಾಳು ಮಾಡಿದ್ದಾನೆ. ಮೊದಲು ನನ್ನ ನಿತ್ಯಾಗೆ ಅದನ್ನು ಮನವರಿಕೆ ಮಾಡಬೇಕು. ಈಗ ಫಸ್ಟು ನಾನು ಅದಕ್ಕೆ ಬೆಂಗಳೂರು ತಲುಪಬೇಕು. ಸರ್, ಬೆಂಗಳೂರಿಗೂ ಡ್ರಾಪ್ ಮಾಡ್ತೀರಾ? ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ದಯವಿಟ್ಟು ಇಲ್ಲ ಅನ್ಬೇಡಿ. ಪ್ಲೀಸ್ ಡ್ರಾಪ್ ಮಾಡಿಬಿಡ್ತೀರಾ?